ಕನ್ನಡಪರ ಸಂಘಟನೆಗಳು ಈಗ ಬಂದ್ ಮಾಡಕ್ಕೆ ನಿರ್ಧಾರ ಮಾಡಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಅನ್ನ ಮಾಡ್ತಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕನ್ನಡಪರ ಸಂಘಟನೆಗಳ ಬಂದ್ ಕರೆಗೆ ಈಗ ಬೆಂಬಲ ಕೂಡ ಸಿಗ್ತಾ ಇದೆ. ಆಟೋ ಚಾಲಕರ ಸಂಘ, ಓಲಾ, ಊಬರು ಇವೆಲ್ಲ ಏನಿದಾವೆ, ಟ್ಯಾಕ್ಸಿ, ಸಾರಿಗೆ ಸಂಘಟನೆಗಳು ಎಲ್ಲವೂ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾವು ಕೂಡ ಈ ಬಂದ್ಗೆ ಬೆಂಬಲವನ್ನ ಕೊಡ್ತೀವಿ ಅಂತೇಳಿ. ಜೊತೆಗೆ ಖಾಸಗಿ ಶಾಲೆಗಳು ಕೂಡ ಆಗಸ್ಟ್ 13ಕ್ಕೆ ಬಂದ್ ಮಾಡ್ತಾ ಇದ್ದಾರೆ. ಆಗಸ್ಟ್ 13ರಂದು ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗ್ತಾ ಇದೆ. ಕೆಲವರು ನೈತಿಕ ಬೆಂಬಲ ಅಂತಿದ್ದಾರೆ, ಕೆಲವರು ಬಹುತೇಕವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ, ಹೋರಾಟವನ್ನ ಮಾಡಿ ಬಂದ್ ಮಾಡಿ ಯಶಸ್ವಿಯಾಗಿ ಅಂತೇಳಿ. ಸೊ ಅದೇ ರೀತಿಯಾಗಿ ಈಗ ಟ್ಯಾಕ್ಸಿ, ಓಲಾ, ಊಬರು ಇವರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆಟೋ ಚಾಲಕರ ಸಂಘ ಕೂಡ ಅಷ್ಟೇ ಅಲ್ಲ, ಖಾಸಗಿ ಶಾಲೆಗಳು ಕೂಡ ಹೇಳಿವೆ. ಸಾರಿಗೆ ಸಂಘಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ತಾ ಇವೆ. ಸಾರಿಗೆ ಸಂಘಟನೆಗಳು ಬಹುತೇಕ ಬೆಂಬಲವನ್ನು ಕೊಟ್ಬಿಟ್ರೆ ಅಲ್ಲಿಗೆ ಮುಗಿತು, ಬಂದ್ ಯಶಸ್ವಿ ಆಗುತ್ತೆ ಅಂತ. ಕಾರಣ ಜನರಿಗೆ ಓಡಾಡೋದು ಕಷ್ಟ ಆಗುತ್ತೆ. ಬಟ್ KSRTC, BMTC ಈ ಬಸ್ಗಳೆಲ್ಲ ಓಡಾಡ್ತಾ ಇದ್ರೆ ಬಂದ್ ಯಾವುದು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿಕ್ಕಿಲ್ಲ. ಆವತ್ತಿಗೆ ಏನಿರುತ್ತೆ ಪರಿಸ್ಥಿತಿ ಅನ್ನೋದನ್ನ ನೋಡಬೇಕು. ನಾವು ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ, ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ. ನಿಮಗಾಗಿ, ಕನ್ನಡಿಗರಿಗಾಗಿ, ಬೆಂಗಳೂರಿನ ಜನ ಕುಡಿಯೋ ನೀರು ತಮಿಳುನಾಡಿಗೆ ಹೋದ್ರೆ ಕುಡಿಯೋ ನೀರು ಬಹಳ ತೊಂದರೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದ್ದಾರೆ. ಅಧ್ಯಕ್ಷರಾದಂಥ ಜಯಮಾಲ ಅವರು. ನಾವು ಈಗ ಪ್ರತಿಭಟನೆಯನ್ನ ಒಂದು ಹಂತದಲ್ಲಿ ಮಾಡಲಾಯಿತು. ಈಗ 2ನೇ ಹಂತಕ್ಕೆ ಹೋಗ್ತಾ ಇರೋದು, ಅದು ಕೊನೆಯ ಹಂತವನ್ನೇ ಮಾಡ್ತಾ ಇದ್ದಾರೆ. ಅದು ಯಾವುದು ಅಂತಂದ್ರೆ ಬಂದ್ ಮಾಡೋಕ್ಕೆ ಈಗ ನಿರ್ಧಾರವನ್ನು ಮಾಡಿರೋದು. ವಾಟಾಳ್ ನಾಗರಾಜ್ ಅವರು ಹೋರಾಟಗಾರರು, ಮಾಜಿ ಶಾಸಕರು. ಸೊ ಇವರು ದೊಡ್ಡ ಮಟ್ಟದಲ್ಲಿ ಈಗ ಬಂದ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಬಿಸಿ ಮುಟ್ಟಿಸಬೇಕು ಅನ್ನುವಂಥದ್ದು. ಬಿಸಿ ಯಾರಿಗೆ? ನಮಗೆ ಆಗತ್ತೆ. ಅದು ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಬಂದ್ ಯಾವಾಗಿದ್ರೂ ಕೂಡ ಕೊನೆಯ ಅಸ್ತ್ರವಾಗಿ ಬಳಕೆಯನ್ನ ಮಾಡ್ತಾರೆ ಪ್ರತಿಭಟನೆಯ ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ಬಂದ್ ಅನ್ನುವಂಥದ್ದು ಆರಂಭದಲ್ಲೇ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಯಾಕೆ? ಯಾರಿಗೆ ಬಿಸಿ ಮುಟ್ಟಿಸೋದು? ನಮ್ಮ ರಾಜ್ಯದಲ್ಲಿರುವಂಥವ್ರು ನಾವೇ ನಮಗೆ ಬರೆ ಕೊಟ್ಕೊಂಡಂಗೆ ಅಲ್ವಾ ಇದು?
ಈಗ ಕನ್ನಡ ಸಂಘಟನೆಯವರು ಹೇಳ್ತಾ ಇರುವಂತದ್ದು ಒಂದ್ ಕಡೆ ನೀವು ಹೇಳಿದಾಗೆ ಹೌದು, ನಾರಾಯಣಗೌಡರ ಬಣ ಏನು ಹೇಳ್ತಾ ಇದೆ ಅಂದ್ರೆ ಬಂದ್ ಅನ್ನುವಂಥದ್ದು ಕೊನೆಯ ಅಸ್ತ್ರ ಆಗ್ಬೇಕು, ಎಲ್ಲದಕ್ಕೂ ಬಂದ್ ಕರೆಯೋದು ಸರಿಯಲ್ಲ ಅಂತ ಅವರು ಪ್ರತ್ಯೇಕವಾಗಿ ದೆಹಲಿ ಚಲುವನ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ಕನ್ನಡ ಸಂಘಟನೆಯವರು, ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಯವರು ಹೇಳ್ತಾ ಇರುವಂತದ್ದು ನಮಗೆ ಅನ್ಯಾಯ ಅನ್ನೋದು ಫಿಕ್ಸ್ ಆದಂತೆ ಆಗ್ತಾ ಇದೆ, ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ನ್ಯಾಯ ಸಿಗುವಂತಹ ಭರವಸೆ ಇಲ್ಲ. ಈಗ ಸರ್ವಪಕ್ಷಗಳ ಸಭೆ ಕರೀಬಹುದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ವಿಜಯ್ ಅವರು ಬರ್ಬೋದು, ಮಾತುಕತೆ ಆಗ್ಬೋದು, ಏನೇ ಆದ್ರೂ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯವಾಗೋದು ಒಂದು ರೀತಿಯಲ್ಲಿ ಅದೇ ರೀತಿಯಲ್ಲಿ ಬೆಳೆದು ಬಂದಿದೆ. ಹಾಗಾಗಿ ಅದರ ಬಿಸಿಯನ್ನ ಕೇಂದ್ರಕ್ಕೆ ಮುಟ್ಟಿಸಬೇಕು, ನಮ್ಮ ಆಕ್ರೋಶವನ್ನ ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ ಕೊನೆಯ ಅಸ್ತ್ರ ಅನ್ನುವಂಥದ್ದು ಅವರ ವಾದ. ಸೊ ಹಾಗಾಗಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಇವತ್ತು ಸಭೆ ನಡೆಸಿ ಬಂದ್ ದಿನಾಂಕ ಘೋಷಣೆ ಮಾಡ್ತಾ ಇದ್ದಂತೆ ಬಹುತೇಕ ಸಂಘಟನೆಯವರು ಈಗ ಅದು ಆಟೋ ಚಾಲಕರಾಗಿರ್ಬೋದು, ಓಲಾ ಉಬರ್ ಕ್ಯಾಬ್ಸ್ ಅವರಾಗಿರ್ಬೋದು, ಲಾರಿ ಮಾಲೀಕರಾಗಿರ್ಬೋದು, ಸೊ ಅನೇಕ ಸಂಘಟನೆಗಳು ನಾವು ಕೂಡ ಕನ್ನಡ ಪರ ಸಂಘಟನೆಯ ಜೊತೆಗೆ ಇದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನುಳಿದಂತಹ ಸಂಘಟನೆಗಳು ಈಗ ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ನಾವು ಸಭೆಯನ್ನ ನಡೆಸಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಕಾವೇರಿ ವಿಚಾರಕ್ಕೆ ಬಂದ್ರೆ ಅದು ಹೋರಾಟದ ತೀವ್ರತೆ ಕಿಚ್ಚು ಬೇರೆಯೇ ರೂಪದಲ್ಲಿ ಇರುವಂತದ್ದು ಈ ಹಿಂದಿನ ಹೋರಾಟದಲ್ಲೂ ಕೂಡ ನೋಡಿದ್ವಿ. ಸಾಮಾನ್ಯವಾಗಿ ಬೇರೆ ಬೇರೆ ವಿಚಾರಕ್ಕೆ ಕರ್ನಾಟಕ ಬಂದ್ ಅನ್ನುವಂತಹ ಕರೆ ಕೊಟ್ಟಾಗ ಅದು ಅಷ್ಟರ ಮಟ್ಟಿಗೆ ತೀವ್ರತೆಯನ್ನ ಕಾಣೋದಿಲ್ಲ, ಬಂದ್ ವಿಫಲವಾಗಿದ್ದೇ ಹೆಚ್ಚು. ಬಟ್ ಕಾವೇರಿ ವಿಚಾರದಲ್ಲಿ ಬಂದ್ ಅಂತ ಬಂದಾಗ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಆಕ್ರೋಶ ಇದ್ದೇ ಇದೆ. ಹಾಗಾಗಿ ಈ ಹೋರಾಟಕ್ಕೆ ಯಾವ ರೀತಿಯಲ್ಲಿ ಬೆಂಬಲ ವ್ಯಕ್ತವಾಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಇನ್ನೊಂದು ಕಡೆಗೆ ವಿಜಯ್ ಅವರ ಆಗಮನಕ್ಕೂ ದೊಡ್ಡ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಈಗ ಕನ್ನಡ ಪರ ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ. 3ನೇ ತಾರೀಕು ಏನಕ್ಕೆ ಬರಬೇಕು ವಿಜಯ್ ಅವರು, ಒಂದು ವೇಳೆ ಕನ್ನಡಿಗರಿಗೆ ಪ್ರೀತಿಯಿಂದ ನೀರು ಬಿಟ್ಟು ಕೊಟ್ಟಿದ್ದೀವಿ ಅನ್ನುವಂತಹ ಸಂದೇಶ ಸಾರೋದಿದ್ರೆ ಮಾತ್ರ ಬರಲಿ, ಇಲ್ಲದೆ ಇದ್ರೆ ನಾವು ಏರ್ಪೋರ್ಟ್ಗೆ ಮುತ್ತಿಗೆಯನ್ನ ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಬಂದ್ ದಿನ ಬೃಹತ್ ಮಟ್ಟದ ರ್ಯಾಲಿಯನ್ನ ಬೆಂಗಳೂರಿನಲ್ಲಿ ನಡೆಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದಾವೆ. ಅರುಣ್, ಓಕೆ, ಧನ್ಯವಾದಗಳು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಸೊ ಇಡೀ ದಿನ ಸಂಚಾರ ಸ್ತಬ್ಧವಾಗುತ್ತೆ, ಕಾರಣ ಸಾರಿಗೆ ಸಂಘಟನೆಗಳೆಲ್ಲವೂ ಕೂಡ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಆಗಸ್ಟ್ 13ನೇ ತಾರೀಕಿಗೆ ಬಂದ್ ಆಗುತ್ತೆ. ಮಕ್ಕಳಿಗೆ ಶಾಲೆ ಕಳಿಸುವಂಥ ಪರಿಸ್ಥಿತಿ ಇರೋದಿಲ್ಲ, ಕಾರಣ ಖಾಸಗಿ ಶಾಲೆಗಳು ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿವೆ. ಕಾರಣ ಇದು ಕುಡಿಯೋ ನೀರಿನ ವಿಚಾರದಲ್ಲಿ ನಡೀತಾ ಇರುವಂಥ ಹೋರಾಟ ಆಗಿರೋದ್ರಿಂದ ನಾವು ದೊಡ್ಡ ಮಟ್ಟದಲ್ಲಿ ಬಂದ್ ಮಾಡಲೇಬೇಕು ಅನ್ನುವಂಥದ್ದು. ಆದರೆ ಇದು ಪ್ರಯೋಜನ ಏನು ಅನ್ನುವಂಥದ್ದನ್ನು ಕೇಳ್ತಾರೆ. ಬಂದ್ ಆಯ್ತಪ್ಪ, ಬಂದ್ ಮಾಡಿ ನಾವೇ ಬರೆ ಕೊಟ್ಕೊಂಡು ನಾವೇ ಆರ್ಥಿಕವಾಗಿ ಹೊಡೆತವನ್ನು ತಿಂದು ನೀರು ಬಿಡುವಂಥ ಪರಿಸ್ಥಿತಿ ಬರೋದಾದರೆ ಬಂದ್ ಯಾಕೆ ಮಾಡಬೇಕು ಅಂತ. ಬಂದ್ನ ಬಿಸಿ ಕೇಂದ್ರಕ್ಕೆ ಮುಟ್ಟಬೇಕು, ಬಂದ್ನ ಬಿಸಿ ತಮಿಳುನಾಡಿಗೆ ಮುಟ್ಟಬೇಕು. ಆದರೆ ನಾವೇ ಬಿಸಿ ಮುಟ್ಟಿಸ್ಕೊಂಡ್ರೆ